ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಈಗ ಮಾವಿನಕಾಯಿ ಸೀಸನ್ ಆಗಿರೋದ್ರಿಂದ ನಾವು ಇಲ್ಲಿ ಮಾವಿನಕಾಯಿ ತೊಕ್ಕು ಮಾಡೋಣ ಅಂತ ಹೇಳಿ ತೊಗೊಂಡಿದ್ದೀನಿ. ಇದಕ್ಕೆ ಒಂದು ಮಾವಿನಕಾಯಿ ಯೂಸ್ ಮಾಡ್ತಾಯಿದ್ದೀನಿ, ನಾನು ಒಂದರಲ್ಲೇ ಮಾಡ್ತಾಯಿದ್ದೀನಿ. ಇದಕ್ಕೆ ಏನೇನೆಲ್ಲ ಇಂಗ್ರೀಡಿಯೆಂಟ್ಸ್ ಬೇಕು ಅಂತ ಹೇಳಿ ತೋರಿಸ್ತಾ ಇದ್ದೀನಿ, ಬನ್ನಿ. ಇದಕ್ಕೆ ಇಲ್ಲಿ ಒಂದು 2 ಸ್ಪೂನಷ್ಟು ಸಾಸಿವೆ ಪುಡಿ, ಹಾಗೆ ಇಲ್ಲಿ ಒಂದು 5 ರಿಂದ 6 ಒಣ ಮೆಣಸಿನ್ಕಾಯಿ ತೊಗೊಂಡಿದ್ದೀನಿ. ನೀವು ಖಾರದ ಪುಡಿ ಸಹ ತೊಗೋಬೋದು, ನಾನು ಇತ್ತಲ್ಲ ಅಂತ ತೊಗೊಂಡಿದ್ದೀನಿ. ಹಾಗೆ ಇಲ್ಲಿ ಒಂದು 2 ಸ್ಪೂನಷ್ಟು ಬೆಲ್ಲ, ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪು. ಅಂದರೆ ಸ್ವಲ್ಪ ಹುಳಿ ಇರುತ್ತೆ ಇದು ಮಾವಿನಕಾಯಿ, ಸೊ ಹಾಗಾಗಿ ಉಪ್ಪು ಸ್ವಲ್ಪ ಜಾಸ್ತಿನೇ ಹಾಕ್ಕೊಳ್ಳೋಣ. ಸ್ವಲ್ಪ ಅರಿಶಿನ ಪುಡಿ, ಹಾಗೆ ಒಗ್ಗರಣೆಗೆ ಎಣ್ಣೆ ಮತ್ತು ಬೆಳ್ಳುಳ್ಳಿ, ಕರಿಬೇವು. ಈಗ ಇದಕ್ಕೆ ಫಸ್ಟ್ ಏನು ಮಾಡ್ಕೊಳ್ಳೋಣ ಅಂದರೆ ಈ ಒಣ ಮೆಣಸಿನ್ಕಾಯಿನ ಇದಕ್ಕೆ ಹಾಕ್ಕೊಳ್ಳೋಣ ಜಾರ್ಗೆ. ಬಾಣಂತಿಯರಿಗೆ ಎಲ್ಲರಿಗೂ ತುಂಬ ಅಂದರೆ ತುಂಬ ಫೇವ್ರೆಟ್ ಇದು. ಸಾಸಿವೆ ಪುಡಿ ಎಷ್ಟು ಹಾಕೋತೀರಾ ಅಷ್ಟು ಸ್ಟೋರ್ ಆಗಿ ಇಡ್ಬೋದು. ನೀವು ಒಂದು ತಿಂಗಳವರೆಗೂ ಸ್ಟೋರ್ ಮಾಡಿ ಇಟ್ಕೋಬೋದು. ಇದಕ್ಕೆ ಅರಿಶಿನ ಪುಡಿ ಹಾಕೋತಾ ಇದ್ದೀನಿ, ಸಾಕು. ಉಪ್ಪು ರುಚಿಗೆ ಎಷ್ಟು ಬೇಕಷ್ಟು ಉಪ್ಪು ಹಾಕೋತಾ ಇದ್ದೀನಿ. ಈಗ ಇದಕ್ಕೆ ಬೆಲ್ಲ ಹಾಕೋತಾ ಇದ್ದೀನಿ. ಇದು ಸ್ವಲ್ಪ ಹುಳಿ ಇರೋದ್ರಿಂದ ಬೆಲ್ಲ, ಖಾರ, ಉಪ್ಪು 3 ಸಮವಾಗಿದ್ರೆ ಟೇಸ್ಟ್ ಮಾತ್ರ ಅಲ್ಟಿಮೇಟ್ ಆಗಿ ಬರುತ್ತೆ. ಈಗ ಇದನ್ನ ಗ್ರೈಂಡ್ ಮಾಡ್ಕೊಳ್ಳೋಣ. ನೋಡಿ ಈ ಥರ ಆಗಿದೆ. ಈಗ ಇದಕ್ಕೆ ನಾನು ಮಾವಿನಕಾಯಿನ ಕ್ಯೂಬ್ಸ್ ಆಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಈಗ ಇದನ್ನು ಹಾಕ್ಕೊಳ್ಳೋಣ. ಮತ್ತೆ ಗ್ರೈಂಡ್ ಮಾಡ್ಕೊಳ್ಳೋಣ. ಇದನ್ನ ನೀರ್ಗಿರ ಹಾಕೋ ಅವಶ್ಯಕತೆ ಇಲ್ಲ. ನೋಡಿ ಈ ಥರ ನೈಸಾಗಿ ಗ್ರೈಂಡ್ ಆಗಿದೆ. ಈಗ ಇದನ್ನ ಒಗ್ಗರಣೆ ಹಾಕ್ಕೊಳ್ಳೋಣ. ಈಗ ಒಂದು ಬಾಂಡೆಗೆ ಹಾಕಿಟ್ಕೊಂಡು ಅದಕ್ಕೆ ಎಣ್ಣೆ ಹಾಕ್ಕೋತಾ ಇದ್ದೀನಿ. ಎಣ್ಣೆ ಸ್ವಲ್ಪ ಜಾಸ್ತಿನೇ ಹಾಕ್ಕೊಳ್ಳಿ, ಯಾಕಂದರೆ ಇದು ಒಂದು 15 ದಿವಸ 20 ದಿವಸ ಸ್ಟೋರ್ ಮಾಡಿ ಇಟ್ಕೋಬೇಕಲ್ವ. ಹಾಗಾಗಿ ನೀರ್ಗಿರ ಹಾಕೋ ಅವಶ್ಯಕತೆ ಇಲ್ಲ. ನೀರು ಹಾಕಿದ್ರೆ ಮತ್ತೆ ತುಂಬ ದಿನ ತಡೆಯಲ್ಲ. ಅದಕ್ಕೆ ಮತ್ತು ಕಲ್ಲಲ್ಲಿ ಜಜ್ಜಿ ಮಾಡ್ಕೋಬೇಕು, ಇನ್ನೂ ಸಕ್ಕತ್ತಾಗಿ ಬರುತ್ತೆ. ಈಗ ಇದಕ್ಕೆ ಎಣ್ಣೆ ಕಾದಿದೆ, ಸಾಸಿವೆ ಹಾಕೋತಾ ಇದ್ದೀನಿ. ಈಗ ಇದಕ್ಕೆ ಬೆಳ್ಳುಳ್ಳಿ ಹಾಕೋತಾ ಇದ್ದೀನಿ. ಕರಿಬೇವು ಹಾಕೋತಾ ಇದ್ದೀನಿ. ಈಗೇನು ನಾವು ಪೇಸ್ಟ್ ಮಾಡಿ ಇಟ್ಕೊಂಡಿದ್ವಲ್ಲ ಅದು ಹಾಕೊಳ್ಳೋಣ. ಇದಕ್ಕೆ ಲೋ ಫ್ಲೇಮಲ್ಲಿ ಹಾಕೋಬೇಕು. ತುಂಬ ಅಂದರೆ ತುಂಬ ಟೇಸ್ಟಿಯಾಗಿ ಬರುತ್ತೆ. ಅನ್ಸುತ್ತೆ ಮನೇಲಿ ಟ್ರೈ ಮಾಡಿ. ಅನ್ನದ ಜೊತೆಗಂತೂ ಸೂಪರ್ ಕಾಂಬಿನೇಷನ್ ಇದು. ನನ್ನ ಕೈ ತೋರಿಸ್ತೀನಿ ನೋಡಿ, ಈ ಥರ ಆದರೆ ಸಾಕು. ಒಂದು 2 ನಿಮಿಷ ಫ್ರೈ ಮಾಡಿಕೊಂಡ್ರೆ ಸಾಕು. ಈಗ ಇದನ್ನ ಆಫ್ ಮಾಡ್ಕೊಳ್ಳೋಣ. ಈಗ ಇದು ಅನ್ನಕ್ಕೆ ಕಲಿಸ್ಕೊಳ್ಳೋಣ. ನೋಡಿ ಈ ಥರ ಆಗಿದೆ. ಈಗ ನಮ್ಮ ತಂಗಿಗೆ ಕೊಡ್ತೀನಿ ಟೇಸ್ಟ್ ಮಾಡೋಕ್ಕೆ, ಹೇಗಾಗಿದೆ ಅಂತ ಅವಳು ಹೇಳ್ತಾಳೆ. ತಿಂದ್ಬಿಟ್ಟು ಹೇಗಾಗಿದೆ ಅಂತ ಹೇಳು. ಎಷ್ಟು ಕಲರ್ಫುಲ್ಲಾಗಿ ಬಂದಿದೆ. ಟೇಸ್ಟ್ ಕೂಡ ಅಲ್ಟಿಮೇಟ್ ಆಗಿರುತ್ತೆ. ನಿಜವಾಗ್ಲೂ ಚೆನ್ನಾಗಿದೆಯಾ? ಉಪ್ಪು ಖಾರ ಹುಳಿ ಎಲ್ಲ ಕರೆಕ್ಟಾಗಿದೆಯಾ? ನಿಜವಾಗ್ಲೂ ಏನಾದರೂ ಬಾಯಿ ಕೆಟ್ಟಿರುತ್ತಲ್ಲ ಇವಾಗ, ಅಂಥವ್ರಿಗಂತೂ ಸಿಕ್ಕಾಪಟ್ಟೆ ಇಷ್ಟ ಆಗುತ್ತೆ. ಆಮೇಲೆ ಪ್ರೆಗ್ನೆನ್ಸಿ ಇರೋರ್ಗಂತೂ ತುಂಬ ಅಂದರೆ ತುಂಬ ಇಷ್ಟ ಆಗುತ್ತೆ. ಅಷ್ಟು ಹುಳಿಯಾಗಿ ಎಲ್ಲ ಖಾರವಾಗಿ ಚೆನ್ನಾಗಿರುತ್ತೆ. ನೀವು ಒಂದ್ಸತಿ ಟ್ರೈ ಮಾಡಿ. ಈ ವಿಡಿಯೋ ಇಷ್ಟ ಆದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು ಮಾತ್ರ ಮರಿಬೇಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.